ಎಷ್ಟೋ 4 ವೀಲರ್ ಕಾರ್ ಕಂಪನಿಗಳು ಇಂಡಿಯನ್ ಮಾರ್ಕೆಟ್ಗೆ ಬಂದು ಕಣ್ಮರೆಯಾಗಿವೆ. ಆದ್ರೆ ಮಾರುತಿ ಸುಜುಕಿ ಮಾಡಿರೋ ಮ್ಯಾಜಿಕ್ ಅನ್ರಿಪೀಟಬಲ್. ಮಾರುತಿ ಸುಜುಕಿ ಕಳೆದ 40 ವರ್ಷಗಳಲ್ಲಿ 3 ಕೋಟಿಗೂ ಅಧಿಕ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಅಂಡ್ ಮುಂದಿನ ದಿನಗಳಲ್ಲೂ ಕೂಡ ಈ ಕಂಪನಿಯ ಕಾರ್ಗಳಿಗೆ ಇರೋ ಕ್ರೇಜ್ ಕಡಿಮೆ ಆಗಲ್ಲ. ಯಾಕಂದ್ರೆ ಮಾರುತಿ 800 ಇಂದ ಸ್ಟಾರ್ಟ್ ಆಗಿ ಈ ಕಂಪನಿಯ ಓಮ್ನಿ, ಆಲ್ಟೋ, ಜಿಪ್ಸಿ ಅಂಡ್ ಸ್ವಿಫ್ಟ್ ರೀತಿಯ ಕಾರ್ಗಳು ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಇಂಡಿಯನ್ ಜೊತೆ ಎಮೋಷನಲಿ ಕನೆಕ್ಟ್ ಆಗಿವೆ. ಆಕ್ಚುಲಿ ಈ ಕಂಪನಿ ಶುರುವಾಗಿದ್ದು ಗೌರ್ಮೆಂಟ್ ಕಂಪನಿಯಾಗಿ 1971ರಲ್ಲಿ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ತಮ್ಮ ಮಗ ಸಂಜಯ್ ಗಾಂಧಿ ಸಾವಿನ ನಂತರ ಆತನ ನೆನಪಿಗೋಸ್ಕರ ಒಂದು ಪೀಪಲ್ ಸೆಂಟ್ರಿಕ್ ಕಾರ್ ತರಬೇಕು ಅಂತ ಹೇಳಿ ಲಾಂಚ್ ಮಾಡಿದ ಕಂಪನಿನೇ ಮಾರುತಿ. ಆದ್ರೆ ಇಲ್ಲಿ ನಮ್ಗೆ ಕಾಡೋ ಪ್ರಶ್ನೆ ಏನಂದ್ರೆ, ಸಂಜಯ್ ಗಾಂಧಿಗೂ ಅಂಡ್ ಮಾರುತಿ ಕಾರಿಗೂ ಇರೋ ಸಂಬಂಧ ಆದ್ರೂ ಏನು? ಕಂಪ್ಲೀಟ್ ಆಗಿ ಭಾರತ ಸರ್ಕಾರದ ಒಡೆತನದಲ್ಲಿ ಇದ್ದ ಮಾರುತಿ ಕಂಪನಿ ಜಪಾನ್ನ ಸುಜುಕಿ ತೆಕ್ಕೆಗೆ ಬಿದ್ದಿದ್ದಾದ್ರೂ ಹೇಗೆ? ಮಾರುತಿ ಸುಜುಕಿ ಅಂತ ಹೆಸರಿದ್ರು ಸಹ ಈ ಕಂಪನಿಯ ಲೋಗೋದಲ್ಲಿ ಮಾರುತಿ ಸಿಂಬಲ್ ನ ರಿಮೂವ್ ಮಾಡಿದ್ದು ಯಾಕೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನೇ ಈ ವಿಡಿಯೋ. ನೋಡಿ, 70ರ ದಶಕದಲ್ಲಿ ಭಾರತದ ಪರಿಸ್ಥಿತಿ ಹಾರಿಬಲ್ ಆಗಿತ್ತು. ಎಲ್ಲೆಲ್ಲೂ ಕಡು ಬಡತನ, ಜನರ ಹತ್ತಿರ ಹಣನೇ ಇರ್ತಿರ್ಲಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಅಟ್ ಇಟ್ಸ್ ಪೀಕ್. ಆ ಸಮಯದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸ್ವಂತ ಕಾರ್ ತಗೊಳ್ಳೋದು ಅಂದ್ರೆ ಅದೊಂದು ನನಸಾಗದ ಕನಸಾಗಿತ್ತು. ಮೋಸ್ಟ್ ಆಫ್ ದಿ ಕಾರ್ಸ್ ಫಾರಿನ್ ಇಂದ ಇಂಪೋರ್ಟ್ ಆಗ್ತಾ ಇತ್ತು ಅಂಡ್ ಈ ಕಾರ್ಗಳು ಶ್ರೀಮಂತರಿಗೆ ಮಾತ್ರ ಸೀಮಿತ ಆಗಿತ್ತು. ಆ ಟೈಮಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಾರ್ಟಿ ಅಂಡ್ ಇಟ್ಸ್ ಸುಪ್ರೀಮೋ ಇಂದಿರಾ ಗಾಂಧಿ ಒಂದು ಪೀಪಲ್ಸ್ ಕಾರ್ ತರೋ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿದ್ರು. ಈ ಕಾರ್ ಯಾವ ತರ ಇರಬೇಕು ಅಂದ್ರೆ ಲೋ ಕಾಸ್ಟ್, ಅಫೋರ್ಡಬಲ್ ಅಂಡ್ ಎಫಿಷಿಯಂಟ್ ಇರೋದ್ರ ಜೊತೆ ಫುಲ್ಲಿ ಮೇಡ್ ಇನ್ ಇಂಡಿಯಾ ಕಾರ್ ಆಗಿರ್ಬೇಕು ಅನ್ನೋದು ಇವರ ಆಸೆಯಾಗಿತ್ತು. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗೋಕೆ ಜನರ ಹತ್ತಿರ ಹೆಚ್ಚು ಕಾರ್ಗಳು ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆ ಸಮಯದಲ್ಲಿ ಇಂದಿರಾ ಗಾಂಧಿಯವರ ಕಿರಿಯ ಮಗ ಸಂಜಯ್ ಗಾಂಧಿ ಸ್ಟಡೀಸ್ ಅಲ್ಲಿ ಆವರೇಜ್ ಸ್ಟೂಡೆಂಟ್ ಆಗಿದ್ರು. ಇವ್ರಿಗೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದ ಕಾರಣ ಇಂಗ್ಲೆಂಡ್ ನ ಕ್ರೂ ಅಲ್ಲಿ 3 ವರ್ಷ ರೋಲ್ಸ್ ರಾಯ್ಸ್ ಅಲ್ಲಿ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಇಂಡಿಯಾದಲ್ಲಿ 1970ರಲ್ಲಿ ಸೂರ್ಯರಾಮ್ ಮಾರುತಿ ಟೆಕ್ನಿಕಲ್ ಸರ್ವಿಸಸ್ ಅನ್ನೋ ಹೆಸರಲ್ಲಿ ಒಂದು ಪ್ರೈವೇಟ್ ಕಂಪನಿ ರಿಜಿಸ್ಟರ್ ಆಗಿರುತ್ತೆ. ಈ ಕಂಪನಿಯ ಮೇನ್ ಪರ್ಪಸ್ ವಾಹನಗಳ ಡಿಸೈನ್, ಅಸೆಂಬ್ಲಿ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೀಜರ್ಸ್ ನ ಟ್ರೈನಿಂಗ್ ಕೊಡೋದಾಗಿತ್ತು. ಒಂದ್ ರೀತಿ ಕಾಲೇಜ್ ಇದ್ದ ಹಾಗೆ. 1971ರಲ್ಲಿ ಇಂದಿರಾ ಗಾಂಧಿ ಮತ್ತೆ ಅವರ ಮಂತ್ರಿಮಂಡಲ ಪೀಪಲ್ಸ್ ಕಾರ್ ಪ್ರಾಜೆಕ್ಟ್ ನ ಲಾಂಚ್ ಮಾಡೋಕೆ MTSPL ಕಂಪ್ನಿನ ಸೆಲೆಕ್ಟ್ ಮಾಡ್ತಾರೆ ಅಂಡ್ ಈ ಕಂಪ್ನಿನ ಅಕ್ವೈರ್ ಮಾಡಿ ಮಾರುತಿ ಲಿಮಿಟೆಡ್ ಅಂತ ಹೆಸರಿಡ್ತಾರೆ. ಇನ್ನೊಂದ್ ಕಡೆ ಸಂಜಯ್ ಗಾಂಧಿ ಕೂಡ ತನ್ನ ಅಪ್ರೆಂಟಿಸ್ಶಿಪ್ ಮುಗಿಸಿ ಇಂಡಿಯಾಗೆ ವಾಪಸ್ ಆಗಿರ್ತಾರೆ. ಇವ್ರನ್ನ ಮಾರುತಿ ಲಿಮಿಟೆಡ್ ಕಂಪನಿಯ MD ಮಾಡ್ತಾರೆ. ಇದ್ರ ಜೊತೆ ಕಂಪನಿಗೆ ಕಾರ್ ಪ್ರೊಡಕ್ಷನ್ ಲೈಸೆನ್ಸ್ ಕೂಡ ಗೌರ್ಮೆಂಟ್ ಇಶ್ಯೂ ಮಾಡುತ್ತೆ. ಸಂಜಯ್ ಗಾಂಧಿನ MD ಮಾಡಿ ಇದರ ಸಂಪೂರ್ಣ ಅಧಿಕಾರನ ಗಾಂಧಿ ಫ್ಯಾಮಿಲಿ ತಗೊಂಡಿದ್ದು ಕೆಲವರನ್ನ ಕೆಂಡಾಮಂಡಲ ಮಾಡಿತ್ತು. ಆದ್ರೆ ಆ ಸಮಯದಲ್ಲಿ ಮೇಡಮ್ನ ಎದುರಾಕೊಳ್ಳೋ ಧೈರ್ಯ ಯಾರಿಗಿತ್ತು ಹೇಳಿ? ಸಂಜಯ್ ಗಾಂಧಿ ಸಾಮಾನ್ಯ ಜನರಿಗೋಸ್ಕರ ಇಂಡಿಜಿನಿಯಸ್ ಕಾರ್ ತರೋದಕ್ಕೆ ತುಂಬಾ ಶ್ರಮ ಪಡ್ತಾರೆ. ಇಂಟರ್ನ್ಯಾಷನಲ್ ಕಂಪನಿಗಳಿಗೆ ಕೊಲಾಬರೇಟ್ ಆಗೋ ಪ್ರಪೋಸಲ್ ಕೊಡ್ತಾರೆ. ವೋಲ್ಕ್ಸ್ ವ್ಯಾಗನ್ ಕಂಪನಿ ಜೊತೆ ಕೈ ಜೋಡಿಸೋದಕ್ಕೆ ಇವ್ರಿಗೆ ತುಂಬಾ ಆಸೆ ಇರುತ್ತೆ. ಯಾಕಂದ್ರೆ ಇದರ ಫೇಮಸ್ ಬಿಟಲ್ ಕಾರ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕೆ. ಆದ್ರೆ ಯಾವುದೇ ಕಂಪನಿ ಕಡೆಯಿಂದನೂ ಪಾಸಿಟಿವ್ ರಿಯಾಕ್ಷನ್ ಬರಲ್ಲ. ಹೇಗೋ ಮಾಡಿ ಒಂದು ಪ್ರೋಟೋಟೈಪ್ ಮಾಡೆಲ್ ರೆಡಿ ಮಾಡ್ತಾರೆ. ಆದ್ರೆ ಇದರ ಪ್ರೊಡಕ್ಷನ್ ಯಾವತ್ತೂ ಕೂಡ ಆರಂಭ ಆಗಲ್ಲ. ಇಲ್ಲಿಗೆ ಮಾರುತಿ ಲಿಮಿಟೆಡ್ ನ ಮ್ಯಾನೇಜಿಂಗ್ ಬೋರ್ಡ್ಗೆ ಅರ್ಥ ಆಗಿದ್ದೇನೆಂದ್ರೆ ಕಾರ್ನ ಮಾರ್ಕೆಟ್ಗೆ ಇಳಿಸೋದು ತುಂಬಾ ಕಷ್ಟ ಅನ್ನೋದು. ಯಾವಾಗ 1975ರಲ್ಲಿ ಇಂದಿರಾ ಗಾಂಧಿಯವರು ನ್ಯಾಷನಲ್ ಎಮರ್ಜೆನ್ಸಿ ಇಶ್ಯೂ ಮಾಡ್ತಾರೋ ಆಗ ಸಂಜಯ್ ಗಾಂಧಿ ಸಂಪೂರ್ಣವಾಗಿ ಪಾಲಿಟಿಕ್ಸ್ಗೆ ಡೈವರ್ಟ್ ಆಗ್ತಾರೆ. 1977ರಲ್ಲಿ ಎಮರ್ಜೆನ್ಸಿ ರಿಮೂವ್ ಮಾಡಿದ್ಮೇಲೆ ಯಾವಾಗ ಮೊರಾರ್ಜಿ ದೇಸಾಯಿ ಅವರ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೋ ಆಗ ಮಾರುತಿ ಲಿಮಿಟೆಡ್ ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾರೆ. ನಂತರ 1980ರಲ್ಲಿ ಒಂದು ದೊಡ್ಡ ದುರಂತ ನಡೆಯುತ್ತೆ. ಪ್ಲೇನ್ ಕ್ರಾಶ್ ಅಲ್ಲಿ ಸಂಜಯ್ ಗಾಂಧಿ ಸಾವನ್ನಪ್ತಾರೆ. ಆ ಟೈಮಲ್ಲಿ ಕಾಂಗ್ರೆಸ್ ಪಾರ್ಟಿನೇ ಅಧಿಕಾರದಲ್ಲಿರುತ್ತೆ. ಇಂದಿರಾ ಗಾಂಧಿಗೆ ಮಗನ ಸಾವು ದೊಡ್ಡ ಆಘಾತ ನೀಡುತ್ತೆ. ಇವರು ತಮ್ಮ ಮಗನ ಇಂಡಿಜಿನಿಯಸ್ ಕಾರ್ ಡ್ರೀಮ್ ನ ಫುಲ್ಫಿಲ್ ಮಾಡೋ ಪಣ ತೊಡ್ತಾರೆ ಅಂಡ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಫಾದರ್ ಅನ್ನೋ ಬಿರುದು ತಗೊಂಡಿದ್ದ ಡಾಕ್ಟರ್ ವಿ ಕೃಷ್ಣಮೂರ್ತಿಯವರ ಶ್ರಮದಿಂದ ಮಾರುತಿ ಲಿಮಿಟೆಡ್ ಕಂಪನಿಯ ಹೆಸರು ಮಾರುತಿ ಉದ್ಯೋಗ್ ಲಿಮಿಟೆಡ್ ಆಗಿ ಬದಲಾಗಿ ಮತ್ತೆ ಕಂಪನಿ ಮೇನ್ ಸ್ಟ್ರೀಮ್ಗೆ ಬರುತ್ತೆ. 1982ರಲ್ಲಿ ಜಪಾನ್ನ ಫೇಮಸ್ ಆಟೋಮೊಬೈಲ್ ಕಂಪನಿ ಸುಜುಕಿ ಮೋಟಾರ್ ಕಾರ್ಪೊರೇಷನ್ ಜೊತೆ ಒಂದು ಒಪ್ಪಂದ ಮಾಡ್ತಾರೆ. ಇದರ ಪ್ರಕಾರ 2 ವರ್ಷದೊಳಗೆ ಮಾರುತಿ 40,000 ಕಾರ್ನ ಜಪಾನ್ ಇಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಿಂದಾನೇ ಶುರುವಾಗಿದ್ದು ಮಾರುತಿ ಜಲವಾ. ಒಂದು ಕಾರ್ ಇಂಪೋರ್ಟರ್ ತರ ಕೆಲಸ ಮಾಡ್ತಾ ಮಾರುತಿ ಕಂಪನಿ ಹರಿಯಾಣದ ಗುರುಗ್ರಾಮದಲ್ಲಿ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಬಿಲ್ಡ್ ಮಾಡ್ತಾರೆ. ಇದೇ ಪ್ಲಾಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆದ ಕಾರೇ ಇಂಡಿಯಾದ ಆಲ್ ಟೈಮ್ ಫೇವರೇಟ್ ಮಾರುತಿ 800. ಈ ಕಾರ್ನ 19 ಡಿಸೆಂಬರ್ 1983ರಂದು ಲಾಂಚ್ ಮಾಡ್ತಾರೆ. ಇಂದಿರಾ ಗಾಂಧಿಯವರು ಈ ಕಾರ್ ಬಗ್ಗೆ ಎಷ್ಟು ಎಕ್ಸೈಟ್ ಆಗಿದ್ರು ಅಂದ್ರೆ ಮಾರುತಿ ಕಾರ್ನ ಫಸ್ಟ್ ಕಸ್ಟಮರ್ ಹರ್ಪಾಲ್ ಸಿಂಗ್ ಜಿಗೆ ಖುದ್ದು ಇಂದಿರಾ ಗಾಂಧಿನೇ ತಮ್ಮ ಕೈಯಿಂದ ಕಾರ್ ಕೀ ಇಶ್ಯೂ ಮಾಡಿರ್ತಾರೆ. ಅಟ್ ಪ್ರೆಸೆಂಟ್ ಮಾರುತಿ 800 ಕಾರ್ನ ಪ್ರೊಡಕ್ಷನ್ ನಿಂತೋಗಿದೆ. ಆದ್ರೆ ಒಂದ್ ಕಾಲದಲ್ಲಿ ಈ ಕಾರ್ಗೆ ಇಂಡಿಯಾದ ಜನ ಎಷ್ಟರ ಮಟ್ಟಿಗೆ ಫಿದಾ ಆಗಿದ್ರು ಅಂದ್ರೆ 1983ರಿಂದ 2014ರವರೆಗೆ 28 ಲಕ್ಷಕ್ಕೂ ಹೆಚ್ಚು ಕಾರ್ ಸೇಲ್ ಆಗಿರುತ್ತೆ.
ಇದಲ್ಲದೆ 1984ರಲ್ಲಿ ಮಾರುತಿ 800 ಕಾರ್ ಇಂಜಿನ್ ಯೂಸ್ ಮಾಡಿ ಮಾರುತಿ ಓಮ್ನಿ ಅಂಡ್ 1985ರಲ್ಲಿ ಜಿಪ್ಸಿನ ಕೂಡ ಲಾಂಚ್ ಮಾಡ್ತಾರೆ. ಈ ಕಾರ್ಗಳು ಆಫ್ ಲೋಡಿಂಗ್ ಮಾನ್ಸ್ಟರ್ಸ್ ಗಳಾಗಿದ್ವು. ಈ 3 ಕಾರ್ಗಳಿಂದ ಮಾರುತಿ ಕಂಪನಿ ಇಂಡಿಯನ್ ಕಾರ್ ಮಾರ್ಕೆಟ್ ನ ಅಧಿಪತಿಯಾಗಿತ್ತು. ಮಾರುತಿ ಕಂಪನಿಯ ಆರ್ಭಟ ನೋಡಿದ ಸುಜುಕಿ ಕಂಪನಿ 1987ರಲ್ಲಿ ಮಾರುತಿ ಕಂಪನಿಯಲ್ಲಿ ತಮಗೆ ಇದ್ದ 26% ಶೇರ್ ನ 40%ಗೆ ರೈಸ್ ಮಾಡ್ತಾರೆ. ಈಗ ಕಂಪನಿ ಹತ್ರ ಎಷ್ಟು ಹಣ ಇರುತ್ತೆ ಅಂದ್ರೆ ಇವರು ತಮ್ಮ ಕಾರ್ ಪ್ರೊಡಕ್ಷನ್ ಡಬಲ್ ಮಾಡ್ತಾರೆ ಅಂಡ್ ಫಾರಿನ್ಗೂ ಸಹ ಕಾರ್ಗಳನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಮತ್ತೆ 1991ರಲ್ಲಿ ಲಿಬ್ರಲೈಸೇಷನ್ ಜಾರಿಯಾಗುತ್ತೆ. ಇಂಡಿಯನ್ ಮಾರ್ಕೆಟ್ ಗೇಟ್ ಫಾರಿನ್ ಕಂಪನಿಗಳಿಗೆ ಓಪನ್ ಆಗುತ್ತೆ. ಆ ಟೈಮಲ್ಲಿ ಸುಜುಕಿ 40% ಇದ್ದ ಶೇರ್ನ 50%ಗೆ ಏರಿಸ್ತಾರೆ. ನಂತರ ಮಾರುತಿ ಉದ್ಯೋಗ್ ಲಿಮಿಟೆಡ್ ಅಂತ ಇದ್ದ ಕಂಪನಿಯ ಹೆಸರು ಮಾರುತಿ ಸುಜುಕಿ ಆಗುತ್ತೆ. ಯಾಕಂದ್ರೆ ಮಾರುತಿ ಅಂಡ್ ಸುಜುಕಿ ಈ 2 ಕಂಪನಿಗಳು ತಲಾ 50% ಶೇರ್ನ ಹೊಂದಿರ್ತಾರೆ. ಇದಾದ ನಂತರ ಮಾರುತಿ ಅನೇಕ ರೀತಿಯ ಹೊಸ ಕಾರ್ಗಳನ್ನ ಮಾರ್ಕೆಟ್ಗೆ ಲಾಂಚ್ ಮಾಡುತ್ತೆ. ಇವರು 1999ರಲ್ಲಿ ಲಾಂಚ್ ಮಾಡಿದ ವ್ಯಾಗ್ನಾರ್ ಕಾರ್ ಇವತ್ತಿಗೂ ಕೂಡ ಒನ್ ಆಫ್ ದಿ ಹೈಯೆಸ್ಟ್ ಸೆಲ್ಲಿಂಗ್ ಕಾರ್ ಇನ್ ಇಂಡಿಯಾ. ಇದಲ್ಲದೆ ಇವರು 2000ನೇ ಇಸ್ವಿಯಲ್ಲಿ ಕಸ್ಟಮರ್ ಕೇರ್ ಸೆಂಟರ್ ನ ಕೂಡ ಓಪನ್ ಮಾಡ್ತಾರೆ. ಈ ಇನಿಷಿಯೇಟಿವ್ ತಗೊಂಡ ಮೊದಲ ಭಾರತೀಯ ಕಂಪನಿ ಮಾರುತಿ ಆಗುತ್ತೆ. ಇವರು 2004ರಲ್ಲಿ ಆಲ್ಟೋ ಕಾರ್ ಲಾಂಚ್ ಮಾಡ್ತಾರೆ. ಈ ಕಾರ್ ಇಂಡಿಯಾದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ. ಈ ಕಾರ್ ಮಾಡಿದ ರೆಕಾರ್ಡ್ಸ್ ಇವತ್ತಿಗೂ ಕೂಡ ಅನ್ಬ್ರೇಕಬಲ್. ಪಾಪ್ಯುಲಾರಿಟಿ ಅಂಡ್ ಸೆಲ್ಲಿಂಗ್ ವೈಸ್ ಇದು ಮಾರುತಿ 800 ಕಾರ್ನ ಹಿಂದೆ ಇಟ್ಟಿರುತ್ತೆ. ನಂತರ ಮಾರುತಿ ಕಂಪನಿ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ನ ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ಅನುಗುಣವಾಗಿ ಕಾರ್ನ ಮಾಡಿಫೈ ಮಾಡ್ಕೊಂಡು ಬರ್ತಾ ಇರುತ್ತೆ. 2005ರಲ್ಲಿ ಇವರು ಲೆಜೆಂಡರಿ ಸ್ವಿಫ್ಟ್ ಕಾರ್ನ ಇಂಡಿಯನ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಕಾರ್ ಇಂಡಿಯನ್ ಕಾರ್ ಮಾರ್ಕೆಟ್ ಇಂಡಸ್ಟ್ರಿಯ ಒಂದು ಮಾಸ್ಟರ್ ಪೀಸ್. ಆಟೋಮೊಬೈಲ್ ಇಂಡಸ್ಟ್ರಿನಲ್ಲೇ ಒಂದು ಹೊಸ ಭಾಷ್ಯ ಬರ್ದಿರುತ್ತೆ. ಈ ಕಾರ್ ಕ್ರೇಜ್ ನ ನೋಡಿದ ಮಾರುತಿ 2008ರಲ್ಲಿ ಸ್ವಿಫ್ಟ್ ಡಿಸೈರ್, 2010ರಲ್ಲಿ ಆಲ್ಟೋ K10 ಅಂಡ್ ಮಾರುತಿ ಇಕೋ ಕಾರ್ಗಳನ್ನ ಲಾಂಚ್ ಮಾಡಿ 2012ರಷ್ಟೊತ್ತಿಗೆ 10 ಮಿಲಿಯನ್ ಅಂದ್ರೆ 1 ಕೋಟಿಗೂ ಅಧಿಕ ಕಾರ್ಸ್ ನ ಸೇಲ್ ಮಾಡುತ್ತೆ. ಈ ಸಕ್ಸಸ್ ನ ಸೆಲೆಬ್ರೇಟ್ ಮಾಡೋ ಟೈಮಲ್ಲೇ ಇದೇ 2012ರಲ್ಲಿ ಒಂದು ಯಾರು ಊಹಿಸದ ದುರಂತ ನಡೆಯುತ್ತೆ. ಅನ್ಸಲ್ಪುರ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲಿ ವರ್ಕರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ನಡುವೆ ಕಾನ್ಫ್ಲಿಕ್ಟ್ ಶುರುವಾಗಿ ನಂತರ ಹೋರಾಟ ಒಡೆದಾಟದವರೆಗೂ ಹೋಗುತ್ತೆ. ವರ್ಕರ್ಸ್ ಪ್ಲಾಂಟ್ ಬಿಲ್ಡಿಂಗ್ ಗೆ ಬೆಂಕಿ ಹಚ್ತಾರೆ. ಇದರಲ್ಲಿ ಹಲವಾರು ಜನ ಇಂಜೂರ್ಡ್ ಆಗ್ತಾರೆ. ಸಿಚುಯೇಷನ್ ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಇದೇ ಕಾರಣಕ್ಕೆ ಈ ಕಾರ್ ಪ್ಲಾಂಟ್ ಗೆ ಬೀಗ ಹಾಕ್ತಾರೆ. 1 ತಿಂಗಳವರೆಗೆ ಕಾರ್ ಪ್ರೊಡಕ್ಷನ್ ನಿಂತೋಗಿರುತ್ತೆ. ಮಾರುತಿಗೆ ಪರ್ ಡೇ 75 crore rupees ಲಾಸ್ ಆಗುತ್ತೆ. ಈ ಎಲ್ಲ ಕಷ್ಟಗಳನ್ನ ಮೆಟ್ಟಿ ನಿಂತಿದ್ದ ಮಾರುತಿ ಕಂಪನಿ ಇದೇ ವರ್ಷದಲ್ಲಿ ಎರ್ಟಿಗಾ ಕಾರ್ನ ಲಾಂಚ್ ಮಾಡಿ ಭರ್ಜರಿ ಕಂಬ್ಯಾಕ್ ಮಾಡೋದ್ರ ಜೊತೆಗೆ ಹಣದ ಹೊಳೆಯನ್ನ ಹರಿಸಿರುತ್ತೆ. ಅಂಡ್ ಒಂದ್ ಕಡೆ ಗ್ರಾಜುಯಲಿ ಸುಜುಕಿ ತನ್ನ ಪಾಲಿನ ಶೇರ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. 50% ಇದ್ದಿದ್ದು 56%ಗೆ ಹೋಗುತ್ತೆ. ಪ್ರೆಸೆಂಟ್ ಇವಾಗ ನೋಡಿದ್ರೆ ಮಾರುತಿ ಕಂಪನಿಯ ಕಂಪ್ಲೀಟ್ ಕಂಟ್ರೋಲ್ ಜಪಾನ್ ನ ಸುಜುಕಿ ಕಂಪನಿ ಹತ್ರ ಇದೆ. ಮಾರುತಿ ಕಂಪನಿನಲ್ಲಿ ಇಂಡಿಯನ್ ಗೌರ್ಮೆಂಟ್ಗೆ ಇದ್ದ ಪಾಲುದಾರಿಕೆಗೆ ಏನಾಯ್ತು ಅನ್ನೋ ಪ್ರಶ್ನೆ ಮೂಡಿದ್ರೆ ಆಕ್ಚುಲಿ 2003ರಿಂದಾನೇ ಇಂಡಿಯನ್ ಗವರ್ನಮೆಂಟ್ ಮಾರುತಿ ಕಂಪನಿನ ಸುಜುಕಿ ಕಂಟ್ರೋಲ್ಗೆ ಕೊಡೋದಕ್ಕೆ ಶುರು ಮಾಡಿರುತ್ತೆ. ಅಂಡ್ 2007 ಆಗಸ್ಟ್ ಅಲ್ಲಿ ಸುಜುಕಿಯಿಂದ ಕಂಪ್ಲೀಟ್ ಆಗಿ ಇಂಡಿಯನ್ ಗವರ್ನಮೆಂಟ್ ಎಕ್ಸಿಟ್ ಆಗಿರುತ್ತೆ. ಅಟ್ ಪ್ರೆಸೆಂಟ್ ಸುಜುಕಿ ಕಂಪನಿ ಹತ್ರ 56% ಶೇರ್ ಇದ್ದು ಉಳಿದ ಶೇರ್ಸ್ ಮ್ಯೂಚುವಲ್ ಫಂಡ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಫಾರಿನ್ ಕಂಪನಿಗಳ ಕಂಟ್ರೋಲ್ ಅಲ್ಲಿವೆ. 2015ರಲ್ಲಿ ಮಾರುತಿ ಸುಜುಕಿ ತನ್ನ ಪ್ರೀಮಿಯಂ ಕಾರ್ಸ್ ನ ಸೇಲ್ ಮಾಡೋದಕ್ಕೆ ಪ್ರೀಮಿಯಂ ಡೀಲರ್ಶಿಪ್ ನೆಕ್ಸಾ ಸ್ಟಾರ್ಟ್ ಮಾಡುತ್ತೆ. ಥ್ರೂ ದಿಸ್ ನೆಕ್ಸಾ ಎಕ್ಸ್ಕ್ರಾಸ್, ಸಿಯಾಜ್, ಬಲೆನೋ, ಇಗ್ನಿಸ್ ಅಂಡ್ XL6 ಕಾರ್ಸ್ ನ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಮಾರುತಿ ಸುಜುಕಿ ಲೋಗೋದಲ್ಲೂ ಒಂದು ದೊಡ್ಡ ಬದಲಾವಣೆ ಮಾಡ್ತಾರೆ. ಮಾರುತಿ ಸಿಂಬಲ್ ನ ತೆಗೆದಾಕಿ ಸುಜುಕಿ ತನ್ನ ಓಮ್ ಪ್ರೀಮಿಯಂ ಲೋಗೋನ ಆಡ್ ಮಾಡುತ್ತೆ. ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಮಾರುತಿ ಸುಜುಕಿಯ 3 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳಿವೆ. ಇದರ ಮೂಲಕ ವರ್ಷಕ್ಕೆ 22,50,000 ಕಾರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇವತ್ತು 42% ಮಾರ್ಕೆಟ್ ಶೇರ್ ಜೊತೆ 3,415 ಡೀಲರ್ಶಿಪ್, 1,381 ಆಥರೈಸ್ಡ್ ಶೋರೂಮ್ಸ್, 3,904 ಸರ್ವಿಸ್ ಸೆಂಟರ್ಸ್ ಅಂಡ್ 18,228 ವರ್ಕರ್ಸ್ ಮೂಲಕ ಮಾರುತಿ ಸುಜುಕಿ ಇಂಡಿಯಾದ ನಂಬರ್ 1 ಕಾರ್ ಕಂಪನಿಯಾಗಿ ಶೈನ್ ಆಗ್ತಾ ಇದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್ ಅಂಡ್ ಗುಡ್ ಬೈ.